ಇಷ್ಟು ದಿನ ಹಲವು ಪಾತ್ರಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಟ ವಿಕಾಸ್ ಅವರು ಪ್ರೇಮಕಾವ್ಯ ಸೀರಿಯಲ್ ಮೂಲಕ ಮತ್ತೊಮ್ಮೆ ಕಲರ್ಸ್ ಕನ್ನಡ ವಾಹಿನಿಯ ವೀಕ್ಷಕರನ್ನ ತಲುಪೋದಕ್ಕೆ ಬರ್ತಾ ಇದ್ದಾರೆ. ಸೊ ಡಾಕ್ಟರ್ ರಾಮ್ ಪಾತ್ರ ಎಷ್ಟು ಸಾಫ್ಟ್ ಆಗಿರುತ್ತಾ ರಗಡ್ ಆಗಿರುತ್ತೋ ಅನ್ನುವಂಥದ್ದು ಅವರ ಮಾತುಗಳ ಮೂಲಕನೇ ಕೇಳ್ತಾ ಹೋಗೋಣ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂಡ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಪಾತ್ರ ಸಿಕ್ಕಿದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನೀವೆಲ್ಲರೂ ಈಗ ಪ್ರೋಮೋದಲ್ಲಿ ನೋಡಿದ್ರೆ ಒಂದು ಇಂಟು ಗೊತ್ತಾಗಿದೆ ನಿಮಗೆ ಡಾಕ್ಟರ್ ರಾಮ್ ಅನ್ನೋದೇನು ಅಂತ. ಡಾಕ್ಟರ್ ರಾಮ್ ಬಂದು ಸಿಕ್ಕಾಬಟ್ಟೆ ತಾಳ್ಮೆ ಇರುವಂಥ ವ್ಯಕ್ತಿ, ಇಂಟ್ರೋವರ್ಟ್, ಜಾಸ್ತಿ ಮಾತಾಡಲ್ಲ. ಅವನ ಮಾತಿಗೆ ತೂಕ ಇದೆ ಅಂದಾಗ ಮಾತ್ರ ಅವ್ನು ಮಾತಾಡ್ತಾನೆ, ಸುಮ್ಮನೆ ಮಾತಾಡಕ್ಕೆ ಹೋಗಲ್ಲ. ಆ್ಯಂಡ್ ಮನೆ ಗೌರವಕ್ಕೆ ಯಾವುದೇ ರೀತಿ ಹಾನಿ ಆಗದಿರಂಗೆ ಅವ್ರನ್ನ, ಅಂದರೆ ಮನೆಯವ್ರನ್ನ ತುಂಬ ಜೋಪಾನವಾಗಿ ನೋಡ್ಕೋಬೇಕು ಅಂತ ಅದಕ್ಕೆ ಶ್ರಮಿಸುವಂಥ ಜೀವ. ಆ್ಯಂಡ್ ದೊಡ್ಡಮ್ಮನ ಆಸೆ ಅಂತೆ ಅಂದರೆ, ನನ್ನ ದೊಡ್ಡಮ್ಮಂಗೆ ಬಹಳಷ್ಟು ಆಸೆ ಇತ್ತು, ನಾನೊಬ್ಬ ಡಾಕ್ಟರ್ ಆಗಬೇಕು, ನನ್ನ ಹಳ್ಳಿಲಿ ಒಂದು ಹಾಸ್ಪಿಟಲ್ ತೆಗಿಬೇಕು, ಓಪನ್ ಮಾಡಬೇಕು, ಅಲ್ಲಿ ಜನಕ್ಕೆ ಚಿಕಿತ್ಸೆ ಕೊಡಬೇಕು ಅನ್ನೋದು. ಸೊ ನಮ್ಮ ದೊಡ್ಡಮ್ಮನ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಅವ್ರ ಆಸೆ ಅವ್ರ ಆಸೆ ಈಡೇರ್ಸೋದು ನನ್ನ ಜವಾಬ್ದಾರಿ. ಸೊ ಹಾಗಾಗಿ ನಾನು MBBS ಹೊರಗಡೆ ಓದಿದ್ರು ನಮ್ಮದೇ ಹಳ್ಳಿಲಿ ಬಂದು ನಮ್ಮದೇ ಒಂದು ಹಾಸ್ಪಿಟಲ್ ಓಪನ್ ಮಾಡಬೇಕು, ಜನಕ್ಕೆ ಸೇವೆ ಮಾಡಬೇಕು ಅನ್ನೋದು ಶ್ರೀರಾಮನ ಉದ್ದೇಶ ಆ್ಯಂಡ್ ಅವನ ಆಸೆ ಕೂಡ. ಪ್ರೇಮಕಾವ್ಯ ಸೀರಿಯಲ್ನಲ್ಲಿ MBBS ಮಾಡಿ ಡಾಕ್ಟರ್ ಆಗಿದ್ದಂತಹ ಡಾಕ್ಟರ್ ರಾಮ್ ಅವರು ರಿಯಲ್ ಲೈಫ್ನಲ್ಲಿ ಏನು ಓದಿದ್ದೀರಾ? ರಿಯಲ್ ಲೈಫಲ್ಲಿ ರಾಮ್ BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಅಷ್ಟು ಓದಿ ಸಾಕಿದು. ನಾವು ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಆ್ಯಕ್ಟಿಂಗ್ ಕೋರ್ಸ್ ಮಾಡೋಕ್ಕೆ ಬಂದೆ. ಸೊ ಹಾಗಾಗಿ ಡಿಗ್ರಿ ಮುಗಿಸಿದ್ದೀನಿ. ರಾಮ್ಗೂ ಅದೇನೆ ವಿಕಾಸ್ಗೂ ಏನೆಲ್ಲ ಸಿಮಿಲಾರಿಟೀಸ್ ಇದೆ ಅಂತ? ರಾಮ್ ಬಂದು ಇಂಟ್ರೋವರ್ಟ್, ವಿಕಾಸ್ ಜೆಲ್ಲಾದರೆ ಎಕ್ಸ್ಟ್ರೋವರ್ಟ್, ಜಾಸ್ತಿ ಪಟ ಅಂತ ಮಾತಾಡ್ತಾನೆ. ರಾಮ್ಗೆ ತಾಳ್ಮೆ, ವಿಕಾಸ್ಗೆ ತಾಳ್ಮೆ ಇಲ್ಲ. ಹೋಲಿಕೆ ಆಗುವಂಥ ವಿಷಯಗಳೇನು ಅಂದರೆ, ಅವನಿಗೆ ರಾಮ್ಗೂ ಫ್ಯಾಮಿಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಆ ಜವಾಬ್ದಾರಿ ತೊಗೊಳೋದಕ್ಕೆ ಇಷ್ಟಪಡ್ತಾನೆ, ಎಲ್ಲರೂ ಪ್ರೀತಿಯಿಂದ ನೋಡ್ಕೊತಾನೆ. ವಿಕಾಸು ಅಷ್ಟೇ, ಫ್ಯಾಮಿಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಪ್ರೀತಿಯಿಂದ ನೋಡ್ಕೊತಾನೆ, ಜವಾಬ್ದಾರಿನ ವಹಿಸ್ಕೊಂಡಿದ್ದಾನೆ. ಆ್ಯಂಡ್ ಅಲ್ಲಿ ದೊಡ್ಡಮ್ಮನ ಆಸೆ ಈಡೇರ್ಸಕ್ಕೆ ಏನೋ ಒಂದು ಮಾಡ್ತಿದ್ದಾನೆ, ಇಲ್ಲಿ ಅಮ್ಮನ ಆಸೆ ಈಡೇರ್ಸಕ್ಕೆ ವಿಕ್ಕಿ ಏನೋ ಮಾಡ್ತಿದ್ದಾನೆ. ಸೊ ಹಾಗಾಗಿ ಸಾಕಷ್ಟು ಹೋಲಿಕೆಗಳಿದ್ದಾವೆ, ಎಲ್ಲನೂ ಅಲ್ಲ ಬಟ್ ಸಾಕಷ್ಟು ಹೋಲಿಕೆಗಳಿದ್ದಾವೆ. ಡಾಕ್ಟರ್ ರಾಮ್ ಪಾತ್ರ ಬಂದು ನೀವು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, ಅಥವಾ ಈ ಪಾತ್ರಕ್ಕೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದ ತಕ್ಷಣ ನಿಮ್ಮ ಒಂದು ಅನುಭವ ಹೇಗಿತ್ತು, ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋದಾದ್ರೆ? ಫಸ್ಟು ಖುಷಿ ಆಯಿತು, ಅಂದರೆ ತೆಲುಗುಲಿ ಲೀಡಾಗಿ ಮಾಡಿದ್ದೆ, ಕನ್ನಡದಲ್ಲಿ ಪೋಷಕ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೆ, ಇಲ್ಲ ಸೆಕೆಂಡ್ ಲೀಡಾಗಿ ಮಾಡ್ಕೊಂಡು ಬಂದಿದ್ದೆ. ಇದು ನಾಯಕ ನಟನಾಗಿ ಕಲರ್ಸ್ ಕನ್ನಡದಲ್ಲಿ ಇದು 2ನೇ ಸಲ ಬರ್ತಿದ್ದೀನಿ ಅಂದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೇ ಟೈಮ್ಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಅಂದರೆ ಒಬ್ಬ ನಾಯಕ ಆಗ್ತಾನೆ ಅಂತಂದರೆ ಬೇರೆ ಪಾತ್ರಗಳಿಗೆ ಎಷ್ಟು ಜವಾಬ್ದಾರಿ ಇತ್ತೋ ಅದಕ್ಕಿಂತ ಒಂದು ದುಪ್ಪಟ್ಟು ಜಾಸ್ತಿ ನಾಯಕ ಪಾತ್ರ ಮೇಲೆ ಇರುತ್ತೆ. ಅಂದರೆ ಸೀರಿಯಲ್ ತೊಗೊಂಡು ಹೋಗೋದ್ರಿಂದ ಇದ್ದು ಎಲ್ಲಾದ್ರೂ ಅಂದರೆ ನಾಯಕಿಯರ ಮೇಲೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಅನಿಸ್ತು, ಖುಷಿ ಆಯಿತು. ಇನ್ನೊಂದೇನು ಅಂತಂದರೆ, ನಾನು ಮಾಡ್ತಿರೋ ಕ್ಯಾರೆಕ್ಟರ್ ಬಂದು ಕ್ಯಾರೆಕ್ಟ್ರು ಯಾವ್ದಾರ ಒಂದು ಪಾತ್ರ ಮಾಡಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಒಂದು ಲವರ್ ಬಾಯ್ ಅಂದರೆ ಎಲ್ಲೋ ಒಂದು ಕಡೆ ನಾವು ಒಂದು ಏಜಲ್ಲಿ ಇರುತ್ತೆ ನಮ್ಮದು, ಅದು ಬಂದಿರುತ್ತೆ. ರಾಮ್ ಅನ್ನೋದೊಂದು ಕ್ಯಾರೆಕ್ಟರು, ಆ ಕ್ಯಾರೆಕ್ಟರ್ ಜೊತೆಗೆ ಡಾಕ್ಟರ್ ಅನ್ನೋದು, ಅಂದರೆ 2 ಕ್ಯಾರೆಕ್ಟರ್. ರಾಮಲ್ಲಿ ನೀವು ಡಾಕ್ಟರ್ ಆಗಿರೋ ಒಂದು ಕ್ಯಾರೆಕ್ಟರ್ ಮಾಡಬೇಕಲ್ಲ, ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂತು. ಅದಕ್ಕೆ ರೆಫರೆನ್ಸಸ್ ತೊಗೊಂಡೆ, ಹೋಮ್ವರ್ಕ್ಸ್ ಮಾಡಿದೆ, ಇನ್ಪುಟ್ಸ್ಗಳು ತೊಗೊಂಡೆ ಬೇರೆಯವ್ರ ಹತ್ರ, ಯಾವ ರೀತಿ ಏನು ಅಂತ ಅಬ್ಸರ್ವೇಷನ್ ಮಾಡಿದೆ ಡಾಕ್ಟರ್ ಸೀರೀಸ್ಗಳನ್ನೆಲ್ಲ. ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಜನಕ್ಕೆ, ನಿಮ್ಗಳಿಗೆ ಸಾಕಷ್ಟು ಇಷ್ಟ ಆಗಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ನನ್ನ ಪ್ರಕಾರ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಅಂತ? ನೀವು ಯಾವಾಗ ಫ್ರೀ ಹೇಳಿ, ನಾವು ಜನಗಳಿಗೆ ಅಂದರೆ ನಮಗೆ ಇಷ್ಟ ಆದವ್ರಿಗೆ ಯಾವಾಗಲೂ ನಾವು ಫ್ರೀ. ಅಂದರೆ ಅಪಾಯಿಂಟ್ಮೆಂಟ್ ಎಲ್ಲ ಏನಿಲ್ಲ, ರಾಮ್ಗೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂತಲೇ ಇಲ್ಲ, ಪ್ರೀತಿಯಿಂದ ರಾಮ್ ನನಗೆ ಹುಷಾರಿಲ್ಲ, ನೋಡ್ಕೊತೀಯ ನೀನು, ಸ್ವಲ್ಪ ನಂಗೆ ಹುಷಾರಿಲ್ಲ ಕಣೋ, ಯಾಕೋ ಸ್ವಲ್ಪ ನೋಡಬೇಕು ಅಂದರೆ ಮುಲಾಜೆ ಇಲ್ಲ, ನಾನೇ ಬರ್ತೀನಿ, ಬೇಕು ನೀವು ಬರೋದೇ ಬೇಡ, ನಾನೇ ಬರ್ತೀನಿ ನಿಮ್ಮ ಹತ್ರ, ಆ ಥರ ರಾಮು. ಈಗ ರಾಮ್ ಅವ್ರನ್ನ ಭೇಟಿ ಆಗಬೇಕು ಅಂದರೆ ಹುಷಾರ್ ತಪ್ಪಬೇಕು ಅಂತ? ಇಲ್ಲ, ಹಂಗೆ ಆ ರೀತಿ ಏನಿಲ್ಲ, ಆರಾಮಾಗಿ ನೀವು ಬಂದು ಭೇಟಿ ಆಗ್ಬೋದು, ಆರಾಮಾಗಿ ಎಲ್ಲರೂ ಬಂದು ಭೇಟಿಯಾಗಿ ಸಿಗ್ತೀನಿ. ಈಗ ರಾಮ್ ಅವ್ರಿಗೆ ಒಂದೊಂದು ಟಾಸ್ಕ್ ಏನಂತಂದ್ರೆ, ಲೈಕ್ ಆಪೋಸಿಟ್ ಕ್ಯಾರೆಕ್ಟರ್ ಇರುವಂತ ಹುಡುಗಿ ಸಿಗ್ತಾ ಇರುವಂತದ್ದು. ಸೊ ಅವ್ರನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರೇಮ ನನಗೆ ಚೈಲ್ಡ್ಹುಡ್ಡಿಂದ ಫ್ರೆಂಡು, ಆ್ಯಂಡ್ ನನಗೆ ಇಲ್ಲಿ ತನಕ ನನಗೆ ದಿ ಬೆಸ್ಟ್ ಫ್ರೆಂಡ್ ಅಂತ ಇರೋದಂದರೆ ಪ್ರೇಮನೇ. ಪ್ರೇಮ ಹೆಂಗಿರ್ತಾಳೆ, ಯಾವ ರೀತಿ ಆಡ್ತಾಳೆ, ಅವಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಅವಳು ಕೋಪದಲ್ಲಿದ್ದರೆ ಯಾವ ರೀತಿ ಮಾತಾಡೋ ಸಮಾಧಾನ ಆಗ್ತಾಳೆ, ಇದನ್ನೆಲ್ಲ ನೋಡಿರೋದ್ರಿಂದ ನನಗೇನು ತುಂಬ ಹೆವಿ ಅಂತ ಅನ್ಸಲ್ಲ. ಆರಾಮಾಗಿ ಅವಳನ್ನ ಪುಸ್ಲಾಯಿಸಿ ಆರಾಮಾಗಿ ಅವಳನ್ನ ಮಾತಾಡ್ಸ್ಕೊಂಡು ಹೋಗ್ಬೋದು ಅನಿಸುತ್ತೆ. ಅಂದರೆ ಕೆಲವೊಂದು ಟೈಮು, ಅಂದರೆ ನನ್ನ ಜವಾಬ್ದಾರಿ ಕೆಲಸದ ಮೇಲೆ ನಾನು ಜಾಸ್ತಿ ಫೋಕಸ್ ಆಗಿದ್ದಾಗ ಕೆಲವೊಂದು ಟೈಮ್ ತರಲೆಗಳು ಮಾಡ್ತಾಳೆ, ಸ್ವಲ್ಪ ಇರಿಟೇಟ್ ಅನಿಸುತ್ತೆ. ತರಲೆ ಬಟ್ ಬುದ್ಧಿ ಇದೆ, ನಾನು ಸ್ವಲ್ಪ ಕೂರಿಸ್ಕೊಂಡೆಲ್ಲ ಹೇಳಿದ್ರೆ ಕೇಳ್ತಾಳೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.